ಕೇಳಿಸ್ಕೊಳ್ಳಿ, ಕಟ್ಟಕಲ್ಲಿ ನಮಗೆ ಒಂದೇ ಒಂದು ಪೋಸ್ಟರ್ ಕೂಡ ಕಾಣಿಸಬಾರದು. ನೋಡ್ತೀರಿ, ಪೂರ್ತಿ ಕಟಕ್ನಲ್ಲಿ ಪೋಸ್ಟರ್ ಅಂಟಿಸ್ ಬರ್ತೀನಿ. ನಾವ್ಯಾರು ಪೋಸ್ಟರ್ ಅಂಟಿಸೋದಿಲ್ಲ. ಮೊದಲು ನೀವೆಲ್ಲರೂ ನಿಮ್ ಕ್ಲಬ್ಬಿನ ಎದುರುಗಡೆ ಹಾಕಿರೋ ಬೋರ್ಡನ್ನ ನೀವೀಗ್ಲೇ ಹೋಗಿ ಅದನ್ನ ಕಿತ್ ಬಿಸಾಕಿದ್ರೆ ನಾವ್ಯಾರು ಪೋಸ್ಟರ್ಗಳನ್ನ ಹಚ್ಚೋದಿಲ್ಲ. ಮತ್ತೆ ನೀವು ಆ ನೋಟಿಸ್ ಬೋರ್ಡ್ನ ತೆಗಿತೀನಿ ಅಂತ ಒಪ್ಕೊಂಡಾದ್ಮೇಲೆ ಇಲ್ಲೇ ನೀವು ಎಲ್ಲರ ಮುಂದೆ ಚಾರು ಹತ್ರ ಕ್ಷಮೆ ಕೇಳಬೇಕು. ಯಾಕಂದ್ರೆ ನೀವು ನಮ್ಗೆ ಅನ್ಯಾಯ ಮಾಡಿದೀರಾ. ನಾವ್ ಯಾವ ಅನ್ಯಾಯನೂ ಮಾಡೇ ಇಲ್ಲ. ಯು ಇಂಡಿಯನ್. ದೇಶ ನಮ್ದು. ನಮ್ ದೇಶದಲ್ಲೇ ವಾಸವಾಗಿದ್ದು ನಿಮಗೆ ನಮ್ಮನ್ನೇ ಆಳೋ ಅಧಿಕಾರನ ಯಾರು ಕೊಟ್ಟಿದ್ದು? ನಮ್ಮನ್ನ ಒಂದು ನಾಯಿಗೆ ಹೋಲಿಸೋ ಅಂತ ಅಧಿಕಾರನ ನಿಮಗೆ ಯಾರು ಕೊಟ್ಟಿದ್ದು? ಕೇವಲ ಇದಷ್ಟೇ ಅಲ್ಲ, ಇದು ನಮ್ಮ ದೇಶ. ನಮ್ಮ ದೇಶದಲ್ಲಿ ನಾವು ಎಲ್ಲಿ ಬೇಕಾದ್ರೂ ಹೇಗಾದ್ರೂ ತಿರುಗಾಡ್ತೀವಿ. ಅದನ್ನ ಕೇಳೋಕೆ ನೀವ್ಯಾರು? ಹಾಗಾಗೋದಿಲ್ಲ. ಇದು ಅಡ್ಮಿನಿಸ್ಟ್ರೇಷನ್ ಡಿಸಿಷನ್. ತಪ್ಪದು ಮಿಸ್ಟರ್ ರಿಚರ್ಡ್ಸನ್, ಇದು ಖಂಡಿತವಾಗ್ಲೂ ತಪ್ಪು ಡಿಸಿಷನ್. ಒಬ್ಬ ಹುಡುಗನ್ಗೆ ನೀರು ಬೇಕಾಗತ್ತೆ, ಆದ್ರೆ ನೀವು ಅವನನ್ನ ಈ ರೀತಿ ಅವಮಾನ ಮಾಡ್ತೀರಾ, ನೋವು ಕೊಡ್ತೀರಾ. ನಾವೆಲ್ಲರೂ ಓದು ಬರಹ ಕಲ್ತಿದ್ದೀವಿ. ನಾನೇ ಸ್ವತಃ ಇಂಗ್ಲಿಷ್ ಪಾಠ ಮಾಡ್ತೀನಿ. ಎಲ್ಲಿದೆ ನಿಮ್ ಸಾಹಿತ್ಯದಲ್ಲಿ ಈ ರೀತಿ ಏನಾದ್ರೂ ಬರೆದಿದ್ಯಾ? ಈ ದೇಶದ ಆಚರಣೆ ಸಭ್ಯತೆಗೆ ನೀವು ಹಾನಿ ಮಾಡಿ ಅಂತ. ಇವರು ಲಾಜಿಕಲಿ ಕರೆಕ್ಟ್ ಆಗಿ ಹೇಳ್ತಿದ್ದಾರೆ. ನಾನಿನ್ನ ಹಠ ಹಿಡಿದ್ರೆ ಇನ್ನೊಂದಷ್ಟು ಪೋಸ್ಟರ್ನ ಅಂಟಿಸ್ಬಿಡ್ತಾರೆ. ಅದನ್ನೇನಾದ್ರೂ ದೊಡ್ಡ ಸಾಹೇಬ್ರು ನೋಡಿದ್ರೆ ತುಂಬಾ ಸಮಸ್ಯೆ ಆಗುತ್ತೆ. ನೋಡು ಸುಭಾಷ್, ನಿಮ್ಗೆ ಗೌರವ ಅಂದ್ರೆ ಏನು ಅಂತಾನೂ ಗೊತ್ತಿಲ್ಲ. ನಾನು ನಿಮ್ಮ ಹತ್ರ ಮಾತಾಡಿದ್ರೆ ಯಾವ ಲಾಭನೂ ಇಲ್ಲ. ಸರ್, ನೀವ್ ಏನ್ ಯೋಚನೆ ಮಾಡಿದ್ರಿ? ನಾವೀಗ ಪೋಸ್ಟರ್ನ ಪೂರ್ತಿ ಕಟಕಲ್ಲೂ ಅಂಟಿಸೋದಾ, ಇಲ್ಲ ನೀವ್ ಹಾಕಿರೋ ಬೋರ್ಡನ್ನ ನೀವೇ ತೆಗೆದು ಬಿಸಾಕ್ತೀರಾ? ಹಾಗೆ ಚಾರು ಹತ್ರನೂ ಕ್ಷಮೆ ಕೇಳ್ಬೇಕು. ಸುಭಾಷ್, ನೀನಿನ್ನು ಚಿಕ್ಕ ಹುಡುಗ. ಇಲ್ದಿದ್ರೆ ನಿನ್ನ ಜೈಲ್ಗೆ ಹಾಕ್ತಿದ್ದೆ. ಗೆಟ್ ವೆಲ್ ಸೂನ್. Get well soon is not enough, sir. Say sorry. Sorry. ಶಭಾಷ್ ಶುಭಿ, ಶಭಾಷ್. Say sorry. Mukund. Yes, sir. I will teach that Subhash a good lesson. ಆ ಪೋಸ್ಟರ್ಗೆ ಆನ್ಸರ್ನ ಕೊಡ್ತೀನಿ. ಅವನನ್ನ ನೋಡ್ಕೋತೀನಿ. ಕ್ಲಬ್ನ ರೂಲ್ಸ್ ಒಂದೇ ಇರುತ್ತೆ. ಈ ಪೋಸ್ಟರ್ನ ಈಗ್ಲೇ ಇಲ್ಲಿ ಹಾಕು. ಈ ಪೋಸ್ಟರ್ ಹಾಕ್ಬೇಕಾ ಸರ್? ಎಸ್. ಇದನ್ನ ಹಾಕಿ ಅದನ್ನ ಕಿತ್ತಾಕ್ಬಿಡ್ಲಾ? ಎಸ್. ಇಂಡಿಯನ್ಸ್ ಆರ್ ನಾಟ್ ಅಲೌಡ್. ಭಾರತೀಯರಿಗೆ ಪ್ರವೇಶವಿಲ್ಲ. ಬೈ ದ ವೇ ಮುಕುಂದ್, ನೀನೊಂದು ಕೆಲಸ ಮಾಡಬೇಕಾಗಿದೆ. ಆರ್ಡರ್ ಮಾಡಿ ಸರ್.
ಅಂಡರ್ಸ್ಟೂಡ್. ಎಸ್ ಸರ್. ಈಗ ಇಂಡಿಯನ್ಸ್ಗೆ ಗೊತ್ತಾಗುತ್ತೆ ಬ್ರಿಟಿಷರನ್ನ ಎದುರು ಹಾಕೊಂಡ್ರೆ ಪರಿಣಾಮ ಏನಾಗುತ್ತೆ ಅಂತ. ಈಗ ಎಲ್ಲ ನೋವು ಕಡಿಮೆ ಆಯ್ತಾ? ಹಾಯ್, ಕಡಿಮೆ ಆಗಿದೆ. ಅವರು ಸಾರಿ ಕೇಳಿದ್ಮೇಲೂ ನಂಗೂ ಸ್ವಲ್ಪ ಸಮಾಧಾನ ಆಯ್ತು. ಈಗ ನೋಡು, ಸಾಹೇಬ್ರೆಲ್ಲ ನಮ್ಮನ್ನ ಅವಮಾನ ಮಾಡ್ಬೇಕು ಅಂದ್ರೆ 2 ಸಲ ಯೋಚನೆ ಮಾಡ್ತಾರೆ. ಸುಭಾಷ್ ಹೇಳ್ದ ಅಂತಾನೆ ಸುಮ್ನೆ ನಾನು ನೋಡ್ಕೊಂಡು ನಿಂತ್ಕೊಂಡ್ಬಿಟ್ಟೆ. ಇಲ್ದಿದ್ರೆ ನಾನು ಸಾಹೇಬ್ರನ್ನ ನೇರವಾಗಿ ಹೇಳ್ತಿದ್ದೆ, ಸೇ ಸಾರಿ. ಗೋಪಾಲ್ ಬಿಟ್ಟಾಕು, ನನಗ್ ಗೊತ್ತಿದೆ ನೀನ್ ಅದನ್ನ ಮಾಡ್ತೀಯ ಅಂತ ಅಲ್ವಾ ಸುಭಾಷ್? ನೋಡಿದ್ರೆ ಕೆಲವೊಮ್ಮೆ ಸ್ವತಃ ನಾವ್ ಏನ್ ಮಾಡ್ಬೋದು ಅನ್ನೋದನ್ನ ನಮ್ಗೆ ಗೊತ್ತಿರೋದಿಲ್ಲ. ಈಗ ನೋಡಿ, ನಿನ್ನೆ ರಾತ್ರಿವರೆಗೂ ನಾನು ಏನ್ ಮಾಡ್ತೀನಿ ಅನ್ನೋದು ನಂಗೆ ಗೊತ್ತಿರ್ಲಿಲ್ಲ. ನೀವು ಕೂಡ ಹೀಗೆ ಮಾಡ್ಬೇಕು. ನಿಮ್ ಸ್ವಂತ ಬುದ್ಧಿಯಿಂದ ನೀವೇ ವಿಚಾರ ಮಾಡ್ಬೇಕು, ಯಾವ್ದು ಸರಿ ಯಾವ್ದು ತಪ್ಪು, ಮತ್ತೆ ಇದ್ರ ನಂತರ ನೀವೇ ಸ್ವತಃ ನಿರ್ಧಾರ ಮಾಡಿ ನಾವೇನ್ ಮಾಡ್ಬೇಕು ಅಂತ. ಸುಭಾಷ್, ಸ್ಕೂಲ್ಗೆ ಹೋಗ್ತಾ ಇದ್ಯಾ? ಹಾ. ತುಂಬಾ ಒಳ್ಳೆ. ಹೋಗಿ ಚೆನ್ನಾಗಿ ಓದು. ನಿನಗೊಂದು ವಿಷಯ ಹೇಳ್ತೀನಿ. ಏನ್ ವಿಷಯ? ಆ ಕ್ಲಬ್ಬಿನ ನೋಟಿಸ್ ಬೋರ್ಡ್ ಅಲ್ಲಿ ಪೋಸ್ಟ್ ನ ಬದಲಾಯಿಸಿದ್ದೀವಿ. ಅದರಲ್ಲಿ ಏನಿದೆ ಗೊತ್ತಾ? ಭಾರತೀಯರಿಗೆ ಪ್ರವೇಶವಿಲ್ಲ. ಇದ್ರರ್ಥ ನಾವು ಕೂಡ ಬ್ರಿಟಿಷರಿಗೆ ಪ್ರವೇಶ ಇಲ್ಲ ಅಂತ ಬರಿಬೇಕು. ಬ್ರಿಟಿಷ್ ಜನರು ನಮ್ ಜೊತೆ ಹೇಗ್ ನಡ್ಕೋತಾರೋ ನಾವು ಕೂಡ ಅವ್ರ ಜೊತೆ ಹಾಗೆ ನಡ್ಕೋಬೇಕಲ್ವಾ? ಹಾಗೆ ನಡ್ಕೋಬೇಕಲ್ವಾ? ನಾವು ಭಾರತೀಯರು ಹಾಗೆ ನಡ್ಕೋಬೇಕಲ್ಲ. ಸುಭಾಷ್, ನೀನಿನ್ನು ಸಣ್ಣವನು, ಸುಮ್ಮನೆ ಇರು. ನಾನು ಭಾರತೀಯನೇ, ನಾನು ನಿನ್ ಜೊತೆ ನಾಟಕ ನೋಡ್ಬೇಕಲ್ವಾ? ಖಂಡಿತ ನೋಡ್ಬೋದು. ನೀವು ನಿಜವಾಗ್ಲೂ ನಾಟಕನ ನೋಡ್ತೀರಾ? ಏನ್ ಹೇಳ್ತಾ ಇದೀಯಾ? ಖಂಡಿತ ನೋಡ್ತೀನಪ್ಪ. ನಾಟಕ ನೋಡ್ಬೇಕು ಅಂದ್ರೆ ಟಿಕೆಟ್ ತಗೊಳ್ಬೇಕಾಗತ್ತೆ. ತಗೋ. ನೀವ್ ಬರ್ಲೇಬೇಕು. ಬನ್ನಿ, ನಾವ್ ಹೊರಡೋಣ. ಸುಭಾಷ್, ಒಂದ್ ನಿಮಿಷ. ನಾಟಕ ಅಂತೂ ನಾನು ನೋಡ್ಲೇಬೇಕು. ಈ ನಾಟಕದ ವಿಷಯ ಏನು ಅಂತ ನಂಗೆ ಹೇಳ್ತೀಯಾ? ಚಂದ್ರಗುಪ್ತ. ಓ, ಚಂದ್ರಗುಪ್ತ. ಇದ್ಯಾವ ನಾಟಕ? ನಾನು ಕೇಳ ಇಲ್ವಲ್ಲ. ಚೆನ್ನಾಗಿದ್ಯಾ? ಹಾ, ತುಂಬಾ ಚೆನ್ನಾಗಿದೆ. ವಿಜೇಂದ್ರನಾಥ್ ರಾಯ್ ಬರ್ದಿರೋದು. ಅದು ಹೊಸ ನಾಟಕ. ನನ್ನ ಹತ್ರ ಪುಸ್ತಕನೂ ಇದೆ, ಬೇಕಿದ್ರೆ ತಗೊಳ್ಳಿ. ನೀವು ಓದಾದ್ಮೇಲೆ ವಾಪಸ್ ಕೊಡಿ. ಸರಿ, ಆಯ್ತು, ಕೊಡು. ನಾನು ಇದನ್ನ ಓದಿ ಆಮೇಲೆ ನಿಮ್ಮ ಮನೆಗೆ ತಲುಪಿಸ್ಬಿಡ್ತೀನಿ. ನಡೀರಿ, ಎಲ್ರು ಸ್ಕೂಲ್ಗೆ ಹೋಗಿ. ಬನ್ನಿ. ಚಂದ್ರಗುಪ್ತ. ಈ ರಾಜಾರಾಣಿ ಕಥೆನ ನಾಟಕ ಮಾಡ್ತಾ ಇದಾರ. ಇವತ್ತಿಂದ ನಾವೆಲ್ಲರೂ ತುಂಬಾ ಚೆನ್ನಾಗಿ ಅಭ್ಯಾಸ ಮಾಡ್ಬೇಕು. ಎಲ್ರೂ ಗಮನ ಕೊಡಿ, ಯಾಕಂದ್ರೆ ನಮ್ ಹತ್ರ ಸಮಯ ತುಂಬಾನೇ ಕಡಿಮೆ ಇದೆ. ಅಲ್ಲ, ಹಾಡಿನ ಪ್ರಾಕ್ಟೀಸ್ ಇರುತ್ತೆ. ಖಂಡಿತ ಇರುತ್ತೆ. ಸರಿ ಸರಿ, ಒಂದ್ ನಿಮಿಷ ಇಲ್ಲಿ ಕೇಳಿ. ನಾನೇನ್ ಹೇಳ್ತೀನಿ ಅಂದ್ರೆ ಇವತ್ತೇ ಹಾಡಿನ ಪ್ರಾಕ್ಟೀಸ್ ಮಾಡೋಣ. ಹೇಗೂ ಪ್ರೋಮಿನ ಬಂದಿದ್ದಾಳೆ, ಅವಳು ಕೂಡ ಅವ್ರ ಜೊತೆ ಸೇರ್ಕೋತಾಳೆ. ಬೇಡ ಬೇಡ ಮೇಷ್ಟ್ರೆ, ಸಮಯದ ಅಭಾವ ಇರೋದ್ರಿಂದ ನಾವೀಗ ಹೇಗ್ ಪ್ರಾಕ್ಟೀಸ್ ಮಾಡ್ತಿದೀವೋ ಹಾಗೆ ಮಾಡೋಣ. ಇಲ್ಲಾಂದ್ರೆ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ. ಹಾಗೆ ಆಗ್ಲಿ. ಆಮೇಲೆ ಅಲ್ಲಿ ನೋಡಿ, ಅನುಚಿಕಮ್ಮ ಬರ್ತಿದ್ದಾರೆ. ಅನುಚಿಕಮ್ಮ, ಅನಂತಣ್ಣ, ನರೇನಣ್ಣ ಎಲ್ಲಿದ್ದಾರೆ? ಹೌದು ಅನುಚಿಕಮ್ಮ, ಚಾಣಕ್ಯ ಇಲ್ದೇನೆ ರಿಹರ್ಸಲ್ ಹೇಗ್ ಮಾಡೋದು? ಇವತ್ ಅನಂತ್ ಅವ್ರಿಗೆ ಜತಿನವ್ರೇನೋ ಕೆಲ್ಸ ಕೊಟ್ಟಿದ್ದಾರೆ, ಹಾಗಾಗಿ ಅನಂತ್ ಅವ್ರು ಇವತ್ ಬರಕ್ಕಾಗಲ್ಲ. ಚಾಣಕ್ಯನ್ ಪಾತ್ರ ಮಾಡ್ತಿರೋ ಅನಂತಣ್ಣನೇ ಬರ್ದೆ ಹೋದ್ರೆ ನಾವ್ ಹೇಗ್ ಅಭ್ಯಾಸ ಮಾಡೋಕಾಗತ್ತೆ ಹೇಳಿ? ನಾಟಕದ ದಿನ ಬೇರೆ ಹತ್ರ ಬರ್ತಿದೆ, ಏನಾಗುತ್ತೋ ಏನೋ. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ನಾವು ಸಮಯಕ್ಕೆ ಸರಿಯಾಗಿ ನಾಟಕ ಮಾಡದೇ ಇದ್ರೆ ತುಂಬಾನೇ ದೊಡ್ಡ ತೊಂದರೆ ಆಗ್ಬಿಡುತ್ತೆ ಆಮೇಲೆ. ಇಲ್ಲ ಇಲ್ಲ, ಚಿಂತೆ ಮಾಡೋದೇನ್ ಬೇಡ. ನಾನವ್ರಿಗೆ ಎಲ್ಲ ಹೇಳಿದ್ದೀನಿ. ಅವ್ರ ಸಮಯಕ್ಕೆ ಸರಿಯಾಗಿ ಬಂದೇ ಬರ್ತಾರೆ. ಅವ್ರು ಹೋದಲ್ಲೆಲ್ಲ ನಾಟಕದ ಡೈಲಾಗ್ ಹೇಳ್ತಾನೆ ಇರ್ತಾರೆ. ಅವ್ರು ಮಾತಾಡ್ತಾರೋ ಡೈಲಾಗ್ ಹೇಳ್ತಾರ ಅವ್ರಿಗೆ ಗೊತ್ತಿರಲ್ಲ. ಸರಿ ಇಲ್ಲಿ ಕೇಳಿ, ನಾನ್ ಹೇಳೋದು, ನಾವು ನಾಟಕದ ರಿಹರ್ಸಲ್ ಮಾಡ್ತಿರೋಣ. ಒಂದ್ 4-5 ದಿನ ಪ್ರಾಕ್ಟೀಸಿಗೆ ಬಂದ್ರೆ ಪೂರ್ತಿ ನಾಟಕದ ರಿಹರ್ಸಲ್ ಆಗುತ್ತೆ. ಆಮೇಲೆ ಬೇಕಾದ್ರೆ ನಾವು ಸಂಗೀತ ಅಭ್ಯಾಸ ಮಾಡೋಣ. ಹಾಗಾದ್ರೆ ನಾವಿಲ್ಲಿ ಎಷ್ಟ್ ಜನ ಇದೀವೋ ಇವತ್ತಷ್ಟೇ ಜನ ಅಭ್ಯಾಸನ ಶುರು ಮಾಡ್ಬೋದು. ಎಲ್ರು ಇಲ್ಲಿಗೆ ಬನ್ನಿ, ಎದ್ದೇಳಿ. ನಿಂತ್ಕೋತೀನಿ. ಹಾಗೆ ನಮ್ಮಿ ನಾಟಕದಲ್ಲಿ ಒಂದು
ಯುದ್ಧ ದೃಶ್ಯ ಕೂಡ ಇದೆ. ಹಾಗೆ ಜೊತೆಗೆ ಆ ದೃಶ್ಯದಲ್ಲಿ ಸಾವು ಬದುಕಿನ ಬಗ್ಗೆ ಮಾತಾಡೋ ಒಂದ್ ಸನ್ನಿವೇಶನೂ ಬರುತ್ತೆ. ಆ ದೃಶ್ಯ ಮಾಡುವಾಗ ಮುಖದಲ್ಲಿ ಸಿಟ್ಟು ಭಯ ಇರ್ಬೇಕು. ಈಗ ನೀವಿಬ್ರು ಯುದ್ಧ ಮಾಡೋಕ್ ತಯಾರಾಗಿ ಬನ್ನಿ. ತಗೊಳ್ಳಿ ಅಸ್ತ್ರನ, ಬೇಗ ತಗೊಂಡ್ ಬನ್ನಿ. ಇಬ್ರು ಎದುರು ನಿಂತ್ಕೊಳ್ಳಿ. ಈಗ ಶುರು ಮಾಡಿ ನೀವಿಬ್ರು. ಇಲ್ಲ 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 ನಾನು ಹೇಳ್ಬೋದಾ? ಹಾ, ಹೇಳಿ ಮೇಲ್ಗಡೆ ಮೇಷ್ಟ್ರೆ. 2 ಹೊಡೆದ್ರೆ ಕೆಳಗಡೆ 2 ಹೊಡಿರಿ, ಹೌದು, ಸರಿನಾ? ಹಾಗೆ ಈಗ ಶುರು ಮಾಡಿ. ಮಾಡಿ. 1 2 ಕೆಳಗಡೆ 3 4. ಸುಭಿ, ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಶರತಣ್ಣ, ಹೇಳಿ ಏನಾಯ್ತು? ಸರ್ ಏನಾಯ್ತು ಸರ್? ಹೇಳಿದ ಕೆಲ್ಸ ಆಯ್ತಾ? ಆಯ್ತು ಸರ್, ನೀವೇನು ಚಿಂತೆ ಮಾಡಬೇಡಿ ಸರ್. ನಾನು ಹೇಳಿರ್ಲಿಲ್ವಾ ನಿಮ್ಗೆ ನಾಟಕದಲ್ಲಿ ಭಯಂಕರವಾದೇನು ಇಲ್ಲ ಅಂತ? ಇಲ್ಲಿ ನೋಡಿ ಸರ್, ಸುಭಾಷ್ ಹತ್ರ ನಾಟಕದ ಪುಸ್ತಕ ಇಸ್ಕೊಂಬಂದೆ. ಅಂಥದ್ದೇನು ಇಲ್ವಾ? ಇಲ್ಲ ಸರ್. ಸರ್, ನಿಜ ಹೇಳಬೇಕು ಅಂದ್ರೆ ಈ ನಾಟಕದಲ್ಲಿ ನಾವುಗಳು ತಲೆ ಕೆಡಿಸ್ಕೊಳ್ಳೋಂಥದ್ದೇನೂ ಇಲ್ಲ. ಹಾಗೇನಾದ್ರೂ ಇದ್ದಿದ್ರೆ ಸುಭಾಷು ಈ ಪುಸ್ತಕನ ನನಗೆ ಕೊಡ್ತಾ ಇರ್ಲಿಲ್ಲ ಅಲ್ವಾ ಸರ್? ಆದ್ರೆ ಮುಕುಂದ್, ಅವರಿಷ್ಟು ಸಿಂಪಲ್ ನಾಟಕ ಮಾಡ್ತಿದಾರ? ನೋ 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 ಮುಕುಂದ್, ಐ ಥಿಂಕ್ ಆ ಸುಭಾಷ್ ನಿನಗೆ ಸುಳ್ಳು ಹೇಳಿದಾನೆ. ಅದ್ ಸರಿ ಮುಕುಂದ್, ಅವರೆಲ್ಲರೂ ಸೇರಿ ಚಂದ್ರಗುಪ್ತ ನಾಟಕ ಅಂತ ಪ್ರಚಾರ ಮಾಡಿ ಅದಾದ್ಮೇಲೆ ಅವ್ರು ಯಾವ್ದಾದ್ರೂ ಸ್ವದೇಶಿ ನಾಟಕ ಮಾಡಿದ್ರೆ? ಇಲ್ಲ 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 ಸರ್, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನೋಡಿ ಸರ್, ನೋಡಿ ಒಂದ್ ನಿಮಿಷ ನೋಡಿ ಸರ್, ನನಗೆ ಟಿಕೆಟ್ ಕೊಟ್ಟಿದ್ದಾರೆ. ನಾನು ಪೊಲೀಸ್ನವನು. ಇದು ಗೊತ್ತಿದ್ದು ನನಗೆ ನಾಟಕದ ಟಿಕೆಟ್ ಕೊಟ್ಟಿದ್ದಾರೆ ಅಂದ್ರೆ ಇದ್ರಲ್ಲಂತದ್ದೇನು ಇಲ್ಲ ಅಂತ ಅಲ್ವಾ? ಇಲ್ಲಿ ನೋಡಿ ಸರ್, ನಾಟಕ ಚಂದ್ರಗುಪ್ತ. ಚಂದ್ರಗುಪ್ತ? ಎಸ್ ಸರ್. ಈಗ ನೀವೇ ಹೇಳಿ, ಅವ್ರಿಗೆ ನಾವು ಪೊಲೀಸ್ ಅಂತ ಗೊತ್ತು. ಒಂದ್ ವೇಳೆ ಅವರು ಬೇರೆ ಏನೋ ಮಾಡಕ್ ಹೊರಟಿದ್ದಿದ್ರೆ ಅವರು ಟಿಕೆಟ್ನ ನನಗೆ ಕೊಡೋ ಧೈರ್ಯ ಮಾಡ್ತಿದ್ರಾ? ನೋ 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 ಮುಕುಂದ್, ಅವರೆಲ್ಲರೂ ಸೇರಿ ಇಷ್ಟು ಸಿಂಪಲ್ ನಾಟಕ ಮಾಡಕ್ ಸಾಧ್ಯ ಇಲ್ಲ. ಇದ್ರ ಹಿಂದೆ ಏನೋ ಉದ್ದೇಶ ಇದೆ. ಇಲ್ಲಿ ಕೇಳು ಮುಕುಂದ್, ಎಸ್ ಸರ್. ನೀನು ನನಗೆ ಈ ನಾಟಕದ ಕಂಟೆಂಟ್ ನ ಒಂದ್ಸಲ ಓದಿ ಹೇಳ್ತೀಯಾ? ಓದ್ಬೇಕಾ ಸರ್? ಎಲ್ಲಿಂದ ಶುರು ಮಾಡ್ಲಿ? ತುಂಬಾ ಕೆಟ್ಟ ನಾಟಕ ಸರ್ ಇದು. ನೀನು ನನ್ನ ಹತ್ರ ಯಾಕೆ ಹೀಗ್ ನಡ್ಕೋತಾ ಇದೀಯಾ? ಚಂದ್ರಗುಪ್ತ ಹೇಳ್ತಾನೆ, ಒಬ್ಬ ಸಾಮ್ರಾಟನಲ್ಲಿ ಸಾಮ್ರಾಟನ ಥರದ ನಡತೆನ ಬಯಸ್ತೀನಿ. ಇನ್ನೊಬ್ಬ ಹೇಳ್ತಾನೆ, ನಾನು ನಿನ್ನನ್ನು ಬಂಧಿಸಿದ್ರೆ? ಚಂದ್ರಗುಪ್ತ ಕೇಳ್ತಾನೆ, ಯಾವ ಅಪರಾಧಕ್ಕಾಗಿ ಬಂಧನ? ಅದಕ್ಕೆ ಸೈನಿಕ ಹೇಳ್ತಾನೆ, ನೀನು ನನ್ನ ಶಿಬಿರಕ್ಕೆ ಗುಪ್ತಚರನಾಗಿ ಪ್ರವೇಶ ಮಾಡಿದೀಯಾ. ಸ್ಟಾಪ್ ಮುಕುಂದ್, ರಿಪೀಟ್ ದ ಲೈನ್ಸ್.
ಎಸ್ ಸರ್. ಇನ್ನೊಬ್ಬ ಹೇಳ್ತಾನೆ, ನಾನ್ ನಿನ್ನನ್ನ ಬಂಧಿಸಿದ್ರೆ? ಚಂದ್ರಗುಪ್ತ ಕೇಳ್ತಾನೆ, ಯಾವ ಅಪರಾಧಕ್ಕಾಗಿ ಬಂಧನ? ಆಗ ಸೈನಿಕ ಹೇಳ್ತಾನೆ, ನೀನು ನನ್ನ ಶಿಬಿರಕ್ಕೆ ಗುಪ್ತಚರನಾಗಿ ಪ್ರವೇಶ ಮಾಡಿದೀಯಾ. That's it. ಮುಕುಂದ್, ಎಸ್ ಸರ್. ಯು ಆರ್ ಅ ಫೂಲ್. ನಿನಗೆ ಈ ನಾಟಕದ ಇನ್ನರ್ ಮೀನಿಂಗ್ ಅರ್ಥ ಆಗಿಲ್ಲ, ಆದ್ರೆ ನನಗೆ ಅರ್ಥ ಆಯ್ತು. ಶತ್ರು ಶಿಬಿರ, ಗುಪ್ತಚರ, ಇದೊಂದು ಆಂಟಿ ಬ್ರಿಟಿಷ್ ಡ್ರಾಮಾ. ಇವರೆಲ್ಲ ವಿದೇಶಿ ಶಕ್ತಿಗಳ ವಿರುದ್ಧ ಹೋರಾಡ್ತಿದ್ದಾರೆ, ರಾಜ ಚಂದ್ರಗುಪ್ತನ ಹಾಗೆ. ಇಟ್ ಈಸ್ ಅ ಸ್ವದೇಶಿ ಡ್ರಾಮಾ. ಆದ್ರೆ ಸರ್, ಚಂದ್ರಗುಪ್ತ. Shut up! ಯಾವುದೇ ಕಾರಣಕ್ಕೂ ಈ ನಾಟಕ ಆಗ್ಬಾರ್ದು, ಗೊತ್ತಾಯ್ತಾ? ಎಸ್ ಸರ್. ನಾವಿದನ್ನ ತಡಿಲೇಬೇಕು. ಕಮ್. ಓಕೆ ಸರ್. ಈ ದೃಶ್ಯದಲ್ಲಿ ಚಂದ್ರಗುಪ್ತನಿಗೆ ಮೊದಲನೇ ಸಲ ಗೊತ್ತಾಗತ್ತೆ ತನ್ನ ಸೇನೆ ಸೋತು ಹೋಗಿದೆ ಅಂತ, ಜೊತೆಗೆ ಶತ್ರುಗಳ ಸೇನೆ ಬಲಿಷ್ಠವಾಗಿದೆ ಅನ್ನೋದು ಗೊತ್ತಾಗತ್ತೆ. ಹಾಗೆ ಮುಂದಿನ ದೃಶ್ಯದಲ್ಲಿ ಅವರೊಬ್ರೇ ಹೋಗಿ ಯುದ್ಧ ಮಾಡ್ತಾರೆ. ಹಾಗೆ ಈ ದೃಶ್ಯದಲ್ಲಿ ನಾವ್ ನೋಡೋದೇನು ಅಂದ್ರೆ ಚಂದ್ರಗುಪ್ತರು ಒಬ್ರೇ ಹೋಗಿ ಯುದ್ಧ ಮಾಡಿ ವಿದೇಶಿ ಸೇನೆಯನ್ನ ಸೋಲಿಸಿ ನಮ್ಮ ಭಾರತ ಸಾಮ್ರಾಜ್ಯವನ್ನ ಹೇಗ್ ರಕ್ಷಿಸಿದ್ರು ಅಂತ. ಅಲ್ಲ ವಿಭಾದ್ಗೆ, ಚಂದ್ರಗುಪ್ತ ವಿದೇಶಿ ಶತ್ರುಗಳ ವಿರುದ್ಧ ಒಬ್ನೇ ಹೋರಾಡಕ್ ಹೋಗಿದ್ನಾ? ನಮ್ ದೇಶದಲ್ಲಿ ಈಗ ಯಾಕೆ ಅವ್ರ ತರ ಯಾರು ಇಲ್ಲ? ಚಂದ್ರಗುಪ್ತನ್ ತರನೇ ಒಬ್ನೇ ಬ್ರಿಟಿಷರ ವಿರುದ್ಧ ಹೋರಾಡಿ ಗೆಲ್ಲೋಕೆ ಸ್ವದೇಶಿಗಳ ಕೈಲಿ ಆಗೋದಿಲ್ವಾ? ನಿನಗೆ ಯುದ್ಧ ಆಗ್ಬೇಕು ಅಂತ ಆಸೆ ಇದೆ ಅಲ್ವಾ? ಮದಮೇಷ್ಟ್ರೆ, ನನ್ಗೆ ಖಂಡಿತ ನನ್ನ ದೇಶ ಸೋಲೋದನ್ನ ನೋಡೋಕೆ ಇಷ್ಟನೇ ಇಲ್ಲ. ನೀವು ಶರತಣ್ಣ ಇಬ್ರು ನಂಗೆ ಹೇಳಿದ್ದೀರಾ ನಮ್ಮ ಹತ್ರ ತುಂಬಾ ಶಕ್ತಿ ಇದೆ ಅನ್ನೋದನ್ನ. ಆದ್ರೂ ನಾವ್ ಯಾಕೆ ಸೋಲ್ತೀವಿ? ಏನ್ ಮಾಡ್ತಾ ಇದ್ದೀರಾ ನೀವು? ಎಲ್ಲ ಮುಕುಂದ್ ಅವ್ರೆ ಹೇಳ್ತಾ ಇದ್ದೀರಾ ನೀವು? ಒಂದೇ ಮಾತಾಡ್ತಾ ಇದ್ದೀರಾ? ಮುಕುಂದ್ ಅವ್ರೆ, ಅಸಭ್ಯತೆಗೂ ಒಂದು ಮಿತಿ ಇದೆ. ಏನ್ ಸಾಧಕ್ ಹೊರಟಿದ್ದೀರಾ ನೀವು? ಏನ್ ನಿಮಗ್ ಕಣ್ ಕಾಣಿಸ್ತಾ ಇಲ್ವಾ? ನಾಟಕದ ರಿಹರ್ಸಲ್ ನಡೀತಾ ಇದೆ, ಹೀಗೆಲ್ಲ ಬಿಸಾಕೋದು ಸರಿನಾ ಹೇಳಿ? ಬಿಡಕೈನ ಸುಮ್ನ ಇದ್ರೆ ಸರಿ, ಇಲ್ಲ ಗ್ರಹಚಾರ ಬಿಡಿಸ್ಬಿಡ್ತೇನೆ. ಈ ನಾಟಕ ನಡೆಯೋದಿಲ್ಲ. ಯಾಕೆ ನಾಟಕ ನಡೆಯೋದಿಲ್ಲ? ಯಾಕೆಂದ್ರೆ ನಾನ್ ಹೇಳ್ತಾ ಇದ್ದೀನಿ, ಅದಕ್ಕೆ ಮಾಡೋ ಹಾಗಿಲ್ಲ. ಎಲ್ಲದಕ್ಕೂ ನೀತಿ ನಿಯಮ ಅಂತ ಇರುತ್ತೆ, ಅದನ್ನ ಎಲ್ರೂ ಒಪ್ಕೊಳ್ಳೇಬೇಕು. ನೀವ್ ಹೇಳಿದ ಮಾತ್ರಕ್ಕೆ ನಾವು ನಾಟಕನ ನಿಲ್ಸಕ್ ಸಾಧ್ಯ ಇಲ್ಲ ಮಿಸ್ಟರ್ ರಿಚರ್ಡ್ಸನ್ ಅವರೇ. ನೋಡಿ ಶರತ್ ಅವ್ರೆ, ನೀವು ಸುಮ್ಮನೆ ಮರ್ಯಾದೆ ಇಲ್ದಿರೋರ್ ಹತ್ರ ಮಾತಾಡಕ್ ನನಗಿಷ್ಟ ಇಲ್ಲ. ನಾವ್ ಯಾಕೆ ಈ ನಾಟಕನ ಮಾಡಬಾರ್ದು ಅಂತ ನನಗೆ ಉತ್ತರ ಬೇಕು. ನೀವ್ ನನಗೆ ಉತ್ತರ ಕೊಡಿ, ನಾವ್ ನಿಲ್ಲಿಸ್ತೀವಿ. ಈ ನಾಟಕದ ವಿಷಯ ಸರಿ ಇಲ್ಲ. ಏನು ಈ ನಾಟಕದಲ್ಲಿ ನಿಮ್ಗೆ ಅಂತದ್ದೇನ್ ಕಾಣಿಸ್ತು ಇದರಲ್ಲಿ ಸರಿ ಇಲ್ಲ ಅಂತ ಹೇಳೋದಕ್ಕೆ? ನಾಟಕದ ವಿಷಯ ಸರಿ ಇಲ್ಲದೆ ಇದ್ರೆ ಈ ಪುಸ್ತಕ ಪ್ರಿಂಟೇ ಆಗ್ತಿರ್ಲಿಲ್ಲ. ಪುಸ್ತಕದ ಮೇಲೆ ಯಾವುದೇ ನಿಷೇಧಾಜ್ಞೆ ಇಲ್ವಲ್ಲ. ಈ ನಾಟಕನ ಬರ್ದಿರೋರು ಶ್ರೀ ದ್ವಿಜೇಂದ್ರಲಾಲ್ ರಾಯ್. ಅವರು ಸರ್ಕಾರಿ ಆಫೀಸಲ್ಲೇ ದೊಡ್ಡ ಹುದ್ದೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಒಂದ್ ವೇಳೆ ಈ ಪುಸ್ತಕದಲ್ಲಿರೋ ವಿಷಯ ಸರಿ ಇಲ್ಲ ಅಂದ್ರೆ ಇದು ಪ್ರಿಂಟ್ ಆಗ್ತಿತ್ತಾ ಹೇಳಿ? ಬ್ರಿಟಿಷರಿಗೆ ನಮ್ ನಾಟಕದ ಬಗ್ಗೆ ಏನೂ ಗೊತ್ತಾಗಕ್ ಸಾಧ್ಯ ಇಲ್ಲ. ಹಾಗಾದ್ರೆ ಇದನ್ನ ಮುಕುಂದ್ ಅವರೇ ಹೇಳಿರ್ಬೇಕು. ಯಾರು ಹೇಳಿದ್ದು ಇದ್ರಲ್ಲೇನ್ ತಪ್ಪಿಲ್ಲ ಅಂತ? ಈ ನಾಟಕದ ಕಂಟೆಂಟ್ ಕಿಂಗ್ ಚಂದ್ರಗುಪ್ತ ವಿದೇಶಿ ಶಕ್ತಿಗಳ ವಿರುದ್ಧ ಹೋರಾಟ ಮಾಡ್ತಾನೆ. ಇದು ಸ್ವದೇಶಿಗಳನ್ನ ಇನ್ಸ್ಪೈರ್ ಮಾಡೋ ನಾಟಕ ಅಗೇನ್ಸ್ಟ್ ದ ಬ್ರಿಟಿಷ್. ಸರಿಯಾಗಿ ಹೇಳಿದ್ರಿ ಸರ್. ಈ ನಾಟಕದಲ್ಲಿ ಬ್ರಿಟಿಷ್ ಅನ್ನೋ ಶಬ್ದನೇ ಉಪಯೋಗಿಸಿಲ್ಲ. ಏನ್ ಹೇಳ್ತಾ ಇದ್ದೀರಾ? ನಿಜ ಹೇಳಬೇಕು ಅಂದ್ರೆ ಈ ನಾಟಕ ನಮ್ಮ ಇತಿಹಾಸನೇ ಹೇಳುತ್ತೆ. ಈ ನಾಟಕದಲ್ಲೂ ನೀವು ಬ್ರಿಟಿಷರನ್ನ ಹುಡುಕ್ತಾ ಇದ್ದೀರಾ ಅಂತ ಹೇಳಿದ್ರೆ ಇದು ನೀವು ಬೇಕು ಅಂತ ಮಾಡ್ತಿರೋ ಕೆಲಸ. ಈ ದೇಶದ ಇತಿಹಾಸ ಗೊತ್ತಿಲ್ದೇನೆ ಈ ದೇಶ ನಾಳಕ್ ಹೊರಟಿದ್ದೀರಾ?
ನಿಮಗ್ ನಮ್ ದೇಶದ ಸಂಪತ್ ಬೇಕಷ್ಟೇ. ನಿಮಗ್ ಗೊತ್ತಿಲ್ಲ ಅನ್ಸುತ್ತೆ, ಆದ್ರೆ ನಮ್ಮ ದೇಶದ ಇತಿಹಾಸನೇ ನಮ್ಮ ಅತ್ಯಂತ ದೊಡ್ಡ ಸಂಪತ್ತು. ನೀವು ದೊಡ್ಡವರಂತೂ ಅಲ್ಲ, ಆದ್ರೂ ಸಾಹೇಬ್ರಿಗೆ ದೊಡ್ಡ ದೊಡ್ಡ ಮಾತಾಡ್ತಿದ್ದೀರಲ್ಲ. ಏನ್ ಮಾಡ್ಬೇಕು ಅಂತ ಹೇಳಿ. ನಾವು ಸತ್ಯ ಗೊತ್ತಿಲ್ಲದೆ ಇರೋರಿಗೆ ವಿಷಯ ತಿಳಿಸೋದು ನಮ್ಮ ಕರ್ತವ್ಯ ಅಲ್ವಾ? Shut up! No more words. ನಾನು ಈ ನಾಟಕ ಆಗೋದಿಲ್ಲ ಅಂತ ಹೇಳಿದ್ಮೇಲೆ ಈ ನಾಟಕ ಆಗೋದಿಲ್ಲ. ಇವತ್ತು ವಸ್ತುಗಳನ್ನ ಮಾತ್ರ ಎಸ್ದಿದ್ದೀವಿ. ಇಷ್ಟಾದ್ಮೇಲೂ ನೀವು ನಾಟಕದ ರಿಹರ್ಸಲ್ ಮಾಡಿದ್ರೆ ತುಂಬಾ ಕಷ್ಟ ಆಗತ್ತೆ. ಈ ವಿಷಯನ ನೆನಪಲ್ಲಿಟ್ಕೊಳ್ಳಿ. ಹೊರಡೋಣ ಸರ್. ಇದೆಂಥ ದಬ್ಬಾಳಿಕೆ ಇವ್ರದು. ಅಸಹ್ಯ. ಇವ್ರನ್ನ ಕೊಂದು ಹಾಕ್ಬೇಕು ಅನ್ನಿಸ್ತಾ ಇದೆ. ಈಗ್ಲೂ ನಮ್ ದೇಶದ ಜನರಿಗೆ ಇವ್ರ ಆಡಳಿತದಲ್ಲಿ ನಾವು ಉದ್ಧಾರ ಆಗ್ತೀವಿ ಅನ್ಸ್ತಿರೋದು ದುರಂತ. ನೀವೆಲ್ಲ ಶಾಂತವಾಗಿರಿ, ಶಾಂತವಾಗಿರಿ, ಎಲ್ರೂ ಸ್ವಲ್ಪ ಶಾಂತವಾಗಿರಿ. ಮದಮ್ ಇಷ್ಟ್ರೆ, ನಾವು ಈ ನಾಟಕನ ಮಾಡ್ಲೇಬೇಕು. ಅವರು ನಮ್ಮ ಮೇಲೆ ಒತ್ತಡ ಹಾಕಿ ನಾಟಕ ನಿಲ್ಸೋದು ತಪ್ಪಲ್ವಾ? ಈ ಬ್ರಿಟಿಷರು ನಮ್ ದೇಶಕ್ಕೆ ಬಂದು ನಮ್ ದೇಶ ಜನರಿಗೆ ಯಾಕೆ ತೊಂದರೆ ಕೊಡ್ತಾ ಇದಾರೆ? ನಾಟಕದ ರಿಹರ್ಸಲ್ ಮಾಡೋಕ್ಕೂ ಬಿಡದೆ ಹೀಗೆ ಅನಾಚಾರ ಮಾಡ್ತಿದ್ದಾರೆ. ನಮಗಿಷ್ಟೆಲ್ಲ ತೊಂದರೆ ಕೊಡ್ತಿದ್ದಾರೆ. ಹೀಗಾದ್ರೆ ನಾಟಕ ಮಾಡೋದು ಹೇಗೆ? ನಾವು ಅವ್ರ ಮಾತು ಕೇಳಿ ನಾಟಕ ನಿಲ್ಸಿದ್ರೆ ನಮ್ಮ ಮರ್ಯಾದೆ ಹೋಗುತ್ತೆ. ಹಾಗಾಗೋಕ್ ನಾವು ಬಿಡಬಾರ್ದು. ಇಲ್ಲ ಇಲ್ಲ, ನಾಟಕ ಹೇಗ್ ಮಾಡೋದೀಗ? ನಮ್ಮ ಹತ್ರ ರಿಹರ್ಸಲ್ ಮಾಡೋದಕ್ಕೂ ಜಾಗ ಇಲ್ಲ. ನಮ್ ಮನೆ ಕೂಡ ಚಿಕ್ಕದಾಗ್ಬಿಡತ್ತೆ. ಶರತಣ್ಣ, ನಮ್ಮ ಮನೆ ಹಿಂದ್ಗಡೆ ಇರೋ ಖಾಲಿ ರೂಮಲ್ಲಿ ನಾವು ರಿಹರ್ಸಲ್ ಮಾಡ್ಬೋದಲ್ವಾ? ಹೌದು ಸುಭಿ, ಸರಿಯಾಗಿ ಹೇಳ್ದೆ ನೋಡು. ನಮ್ಗಿದ್ ಯಾರಿಗೂ ಹೊಳಿಲೇ ಇಲ್ಲ. ಹಾ ಶರತ್, ಮನೆ ಹಿಂದೆನೆ ರಿಹರ್ಸಲ್ ಮಾಡೋದು ಒಳ್ಳೇದು. ಆದ್ರೆ ಮನೆಯವರೆಲ್ಲ ನಾವು ರಿಹರ್ಸಲ್ ಮಾಡೋದನ್ನ ಒಪ್ಕೋತಾರಾ? ಯಾಕೆ ಒಪ್ಕೊಳ್ಳೋದಿಲ್ಲ? ವಿಭಾತ್ಗೆ ಅಪ್ಪ ನಮ್ಗೆ ನಾಟಕ ಮಾಡೋದಿಕ್ಕೆ ಅನುಮತಿ ಕೊಟ್ಮೇಲೆ ಈಗ ಇಂಥ ಸಮಸ್ಯೆ ಆಗಿದೆ ಅಂತ ಅವ್ರಿಗೆ ಹೇಳಿದ್ರೆ ಅವರು ನಮ್ಗೆ ಅನುಮತಿ ಕೊಡ್ತಾರೆ ಅಲ್ವಾ? ನನಗೂ ಹಾಗೆ ಅನ್ನಿಸ್ತಿದೆ ಸುಭಾಷ್. ಅವರು ಖಂಡಿತ ಒಪ್ಕೋತಾರೆ. ಹಾಗಾದ್ರೆ ಸುಭಾಷ್ ಹೇಳೋದೇ ಸರಿ ಮೇಷ್ಟ್ರೆ. ರಿಹರ್ಸಲ್ನ ನಮ್ಮನೇಲೆ ಮಾಡೋಣ. ಪೊಲೀಸರು ಸ್ವಲ್ಪ ದಿನ ನಮ್ಮ ಮೇಲೆ ಕಣ್ಣಿಟ್ಟಿರ್ತಾರೆ. ಅದಕ್ಕೆ ನಾವೆಲ್ಲರೂ ಒಂದ್ ಸ್ವಲ್ಪ ದಿನ ದೂರ ಇರೋದೇ ಒಳ್ಳೇದು. ಆಮೇಲೆ ನೀವೆಲ್ಲ ಸಮಯಕ್ಕೆ ಸರಿಯಾಗಿ ಒಬ್ಬೊಬ್ರೇ ನಮ್ಮನೆ ಹಿಂದ್ಗಡೆ ಬಾಗ್ಲಿಂದ ಬರ್ಬೇಕು. ನಾಟಕದ ಪ್ರಾಕ್ಟೀಸ್ ಖಂಡಿತ ಆಗುತ್ತೆ. ಅದು ನಮ್ಮ ಮನೇಲೇ ಆಗುತ್ತೆ. ಚಿಕ್ಕಮ್ಮವ್ರೆ, ಇದನ್ನ ಇಲ್ಲೇ ಇಡು. ನೀನ್ ಹೋಗು, ನಾನ್ ನೋಡ್ಕೋತೀನಿ. ಇನ್ನು ಆಗ್ಲಿ. ಆಹಾ, ಚಹಾದ್ ಒಳ್ಳೆ ಪರಿಮಳ ಬರ್ತಾ ಇದೆ. ಪ್ರೋಮಿ, ಚಹಾ ಮಾಡ್ಕೋತಾ ಇದೆಯೇನಮ್ಮ? ಆಹಾ, ನಂಗೂ ಚಹಾ ಕುಡಿಬೇಕು ಅನ್ನಿಸ್ತಾ ಇದೆ. ಅಯ್ಯೋ, ಈ ಅಜ್ಜಿಗೆ ನಾನು ರಿಹರ್ಸಲ್ ಚಹಾ ಮಾಡ್ತಿದ್ದೀನಿ ಅಂತ ಗೊತ್ತಾದ್ರೆ ಮನೆಗೆ ಪೊಲೀಸರು ಬಂದಿರೋದಕ್ಕಿಂತ ಇನ್ನು ಕೆಟ್ಟ ಪರಿಸ್ಥಿತಿ ಬರುತ್ತೆ. ಆಗ ಅರೆ, ಇಷ್ಟೆಲ್ಲ ಚಹಾ ಯಾಕೆ ಮಾಡ್ತಾ ಇದೀಯಾ? ಅಜ್ಜಿ, ಅದು ಅಪ್ಪನ ನೋಡೋದಕ್ಕೆ ಯಾರೋ ಬರ್ತಿದ್ದಾರೆ, ಅವ್ರಿಗೋಸ್ಕರನೇ ಚಹಾ ಮಾಡ್ತಿದ್ದೀನಿ. ಅದು ನಾನು ಏನ್ ಹೇಳಕ್ ಬಂದೆ ಅಂದ್ರೆ, ಅಲ್ಲಿ ಯಾರಿದ್ದಾರೆ? ಏನಿಲ್ಲ, ನಿಮ್ಗೆ ಚಹಾ ಬೇಕಲ್ವಾ? ಅದನ್ನ ನಾನು ಕುಡಿತೀನಿ. ಜಾನ್ಕಿ ಮನೇಲಿಲ್ವಲ್ಲೇ? ಅವನ್ ನೋಡಕ್ಕೆ ಯಾರು ಬಂದಿದ್ದಾರೆ? ನನಗೊಂದು ಅರ್ಥನೇ ಆಗ್ತಿಲ್ವಲ್ಲ.
ಹಾ, ಅಪ್ಪನೂ ಇನ್ನೇನು ಬಂದೇ ಬಿಡ್ತಾರೆ. ಆದ್ರೆ ಅವ್ರನ್ನ ಮಾತಾಡ್ಸೋಕೆ ಅಂತ ಯಾರೋ ಬಂದಿದ್ದಾರೆ. ಏನೋ ಕೆಲ್ಸದ ವಿಷಯ ಅಂತ ಅನ್ಸತ್ತೆ. ಅವರೆಲ್ಲ ಕಾಯ್ತಾ ಇದ್ರಲ್ಲ, ಅವ್ರನ್ನ ನೋಡಿ ನನಗ್ ಪಾಪ ಅಂತ ಅನ್ನಿಸ್ತು. ಅದಕ್ಕೆ ನಾನು ಚಹಾ ಮಾಡೋಣ ಅಂತ ಇಲ್ಲಿಗೆ ಬಂದೆ. ನೋಡಿ, ಅದೇನೇ ಆದ್ರೂ ಇದು ಜಾನಕಿನಾಥ್ ಬೋಸ್ ಅವ್ರ ಮನೆ. ಅದಕ್ಕೇನೆ ಅಪ್ಪನ್ನ ನೋಡಕ್ ಬಂದವ್ರನ್ನ ಹಾಗೆ ಕಳ್ಸೋದು ಚೆನ್ನಾಗಿರಲ್ಲ. ನೀವು ಚಹಾ ಕುಡಿತೀರಾ? ಇರಿ, ನಾನ್ ನಿಮಗ್ ಹಾಕೊಡ್ತೀನಿ. ಹಾ, ನೀವು ಒಂದ್ಸಲ ಕುಡ್ದು ನೋಡಿ, ಚಹಾಗೆ ಸಕ್ಕರೆ ಎಲ್ಲ ಸರಿಯಾಗಿ ಹಾಕಿದೀನೋ ಇಲ್ವೋ ಅಂತ. ಕುಡ್ದು ಹೇಗಿದೆ ಅಂತ ಹೇಳ್ತೀರಾ? ತಗೊಳ್ಳಿ ತಗೊಳ್ಳಿ. ಚಹಾ ಏನೋ ಕುಡಿತೀನಿ, ಆದ್ರೆ ನೀನ್ ಹೇಳ್ತಿರೋದಕ್ಕೂ ನೀನ್ ಮಾಡ್ತಿರೋದಕ್ಕೂ ಒಂದಕ್ಕೊಂದ್ ಸಂಬಂಧನೇ ಇಲ್ವಲ್ಲೇ. ನೀವ್ ಕುಡೀರಿ ಕುಡೀರಿ. ಕುಡಿತೀನಿ. ಈ ಬಲರಾಮ ಎಲ್ಲಿ ಹೋದ? ಬಲರಾಮ, ಏ ಬಲರಾಮ, ಎಲ್ಲಿದ್ಯೋ ನೀನು? ಬಲರಾಮ, ಇದೇ ನಾನು ಚಿಕ್ಕಮ್ಮ. ನೀವಿನ್ನೂ ಹೋಗಿಲ್ವಾ? ಇಲ್ಲ, ನಾನೆಲ್ಲ ಕೇಳಿಸ್ಕೊಂಡೆ. ಪ್ರೋಮಿ, ನನಗ್ ತುಂಬಾ ಆಶ್ಚರ್ಯ ಆಗ್ತಿದೆ. ಈ ನಾಟಕ ಆಗ್ತಿದ್ಯಲ್ಲ, ಇದ್ರಲ್ಲಿ ಬರೋ ದುಡ್ಡನ್ನ ನಾವು ದೇಶಕ್ಕೋಸ್ಕರ ಉಪಯೋಗಿಸ್ತೀವಿ. ನೀನ್ ತುಂಬಾ ಆಸಕ್ತಿಯಿಂದ ಕೆಲಸ ಮಾಡ್ತಿದ್ಯಾ. ಅನು ಚಿಕ್ಕಮ್ಮ, ಅವತ್ತು ನಾನು ಏನು ತಿಳ್ಕೊಳ್ದೆ ನಿಮ್ ಹತ್ರ ಕೆಟ್ಟದಾಗ ಮಾತಾಡ್ದೆ. ಆಡ್ಬಾರ್ದು ಮಾತನ್ನೆಲ್ಲ ಹೇಳ್ಬಿಟ್ಟೆ. ಆದ್ರೆ ಇವತ್ತು ನಾನ್ ಮಾಡಿದ ತಪ್ಪು ಅಂತ ನನಗೆ ಅರ್ಥ ಆಗ್ತಿದೆ. ಸಾಧ್ಯವಾದ್ರೆ ನನ್ನನ್ನ ಕ್ಷಮಿಸ್ಬೇಡಿ. ಛೇ ಪ್ರೋಮಿ, ನಿನ್ ಕ್ಷಮೆ ಕೇಳ್ಬೇಡ. ಇದನ್ನೆಲ್ಲ ನೋಡಿ ನನಗ್ ತುಂಬಾ ಸಂತೋಷ ಆಗಿದೆ. ನೀನ್ ಮಾಡ್ತಿರೋದು ಸರಿಯಾಗಿದೆ. ನಿನ್ ನಾಟಕದಲ್ಲಿ ಭಾಗವಹಿಸ್ತಿರೋದು ತುಂಬಾ ಒಳ್ಳೆ ಕೆಲ್ಸ. ಇದು ತುಂಬಾ ದೊಡ್ಡ ಕೆಲ್ಸ. ದೇಶದ ಹೆಣ್ಮಕ್ಳು ಧೈರ್ಯವಾಗಿ ಮುಂದಕ್ಕೆ ಬರ್ಬೇಕು. ಈ ನಾಟಕದ ಮೊದಲಿಂದಾನು ಬ್ರಿಟಿಷ್ ಪೊಲೀಸ್ ನಮ್ಗೆ ಬೇರೆ ಬೇರೆಯಾಗಿ ಅಡ್ಡಿ ಮಾಡ್ತಿದ್ದಾರೆ. ಒಮ್ಮೆ ಚಾರುಗೆ ಆಘಾತ ಮಾಡಿ, ಈಗ ನಮ್ಮ ನಾಟಕದ ಎಲ್ಲ ವಸ್ತುಗಳನ್ನು ಎಸ್ದು ಅವರು ಬೇಕು ಅಂತಲೇ ಪದೇ ಪದೇ ಈ ನಾಟಕನ ಬಂದ್ ಮಾಡೋಕ್ ನೋಡ್ತಿದ್ದಾರೆ. ಆದ್ರೆ ಈಗೇನಾದ್ರೂ ಈ ನಾಟಕ ಮಾಡದೆ ಹೋದ್ರೆ ನಮಗೆ ಅವಮಾನ. ಅದಕ್ಕೆ ಹೇಗಾದ್ರೂ ಮಾಡಿ ಈ ನಾಟಕನ ನಾವು ಮಾಡ್ಲೇಬೇಕು. ಸರಿ, ನಾನು ಇನ್ನೊಂದು ವಿಷಯ ಹೇಳ್ಬೇಕು ನಿಮ್ಗೆಲ್ಲ. ನೀವೆಲ್ಲ ನೆನ್ಪಿಟ್ಕೊಳ್ಳಿ, ಏನಾದ್ರೂ ಒಂದು ತಡೆ ಖಂಡಿತ ಬಂದೇ ಬರುತ್ತೆ. ಆದ್ರೆ ನಾವು ಮಾತ್ರ ಎಲ್ಲ ಅಡ್ಡಿನೂ ದಾಟಿ ಈ ಕೆಲ್ಸನ ಪೂರ್ತಿ ಮಾಡ್ಲೇಬೇಕು. ಮಿಸ್ಟ್ರೆ, ನಾವೆಲ್ಲರೂ ಒಟ್ಟಾಗಿ ತೊಂದರೆಲಿ ಸಿಕ್ಕಾಕೋತೀವಿ. ನಾವೊಂದು ನಾಟಕಕ್ಕೆ ಪ್ರತಿರೋಧ ಮಾಡದೇ ಇದ್ದು ನಾವೆಲ್ಲರೂ ದೇಶಕ್ಕೆ ಪ್ರತಿರೋಧ ಹೇಗ್ ಮಾಡ್ತೀವಿ? ನಾನೊಂದು ಮಾತನ್ನ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಅದೇನ್ ಗೊತ್ತಾ, ಅವ್ರಿಗೆ ಅನಿಸ್ತಿದೆ ವೀರೇನ್ ಅಂತವ್ರಿಗೆಲ್ಲ ಗಲ್ಲು ಶಿಕ್ಷೆ ಆಗಿದೆ, ಉಳಿದವ್ರನ್ನೆಲ್ಲ ಹೆದರ್ಸಿ ಬೆದರ್ಸಿ ನಾವ್ ಈ ಕೆಲಸ ಮಾಡಿಸ್ಕೋಬಹುದು ಅಂತ. ಅವ್ರಿಗೆ ನಾವ್ ಯಾರು ಹೆದರಲ್ಲ ಅನ್ನೋದನ್ನ ತೋರಿಸ್ಲೇಬೇಕು. ಹಾಗಾದಾಗ್ಲೇ ನಾವು ವೀರೇನ್ ಜೊತೆ ನಿಂತ ಹಾಗೆ. ಅದೆಷ್ಟು ಅಡ್ಡಿಗಳು ಬಂದ್ರು ಸರಿ. ಅವರು ಸುಮ್ನೆ ತೊಂದರೆ ಕೊಡ್ತಿರೋದಲ್ಲ. ಅವ್ರಿಗೆ ಈಗಾಗ್ಲೇ ಗೊತ್ತಾಗಿದೆ, ಏನಾದ್ರೂ ಈ ನಾಟಕ ನಡೆದ್ರೆ ಸಾವಿರಾರು ಜನಕ್ಕೆ ಅವ್ರು ಮಾಡ್ತಿರೋ ಅನ್ಯಾಯದ ಬಗ್ಗೆ ಗೊತ್ತಾಗತ್ತೆ ಅಂತ. ಅದಕ್ಕೆ ಬ್ರಿಟಿಷ್ ಪೊಲೀಸರು ನಾಟಕ ನಡೀದಿರೋ ಹಾಗೆ ತಡೀತಿದ್ದಾರೆ. ನಾವು ಈಗ ಶಪಥ ಮಾಡೋಣ, ಪೊಲೀಸರಿಗೆ ಎಲ್ಲೆಲ್ಲಿ ಅಪಾಯ ಇದೆಯೋ ನಾವಲ್ಲೆಲ್ಲ ತೊಂದರೆ ಕೊಡ್ಬೇಕು. ಆದ್ರೆ ಹೇಗಾದ್ರೂ ಮಾಡಿ ಈ ನಾಟಕನ ನಾವು ಪೂರ್ತಿ ಮಾಡ್ಲೇಬೇಕು. ನನಗೆ ಏನ್ ಅನ್ಸುತ್ತೆ ಅಂತ ಗೊತ್ತಿದೆಯಾ? ನಮ್ಮ ದೇಶದಲ್ಲಿ ಇನ್ನೂ ಒಬ್ಬ ಚಂದ್ರಗುಪ್ತ ಜನಿಸ್ತಾ ಇದ್ದಾನೆ. ಆತ ನಮ್ಮ
ಈ ಸುವರ್ಣ ದೇಶನ ಬ್ರಿಟಿಷರ ಕೈಯಿಂದ ಬಿಡುಗಡೆ ಮಾಡ್ತಾನೆ ಮತ್ತು ಅವನು ಹಿಂದೆ ಸರಿಯೋ ಹಾಗೆ ಮಾಡೇ ಮಾಡ್ತಾನೆ. ಮುಕುಂದ್, ಎಸ್ ಸರ್. ನಾನು ಸ್ಪೈನ ಕಳ್ಸಿದ್ದೀನಿ ಪ್ರಾಕ್ಟೀಸ್ ನಡೀತಿರೋ ಜಾಗಕ್ಕೆ. ನೀನು ಅಲರ್ಟ್ ಆಗಿರು. ಅಂಡ್ ರಿಮೆಂಬರ್, ಅವ್ರು ಯಾವುದೇ ಕಾರಣಕ್ಕೂ ಈ ನಾಟಕನ ಪರ್ಫಾರ್ಮ್ ಮಾಡಬಾರ್ದು. ಅದರ್ವೈಸ್ ನೀನು ಪೇದೆ ಆಗೋದನ್ನ ಯಾರು ತಡೆಯಕ್ಕಾಗೋದಿಲ್ಲ. ಪೇದನಾ ಸರ್? ಬೇಡ ಸರ್, ಪೇದೆ ಬೇಡ ಸರ್. ಸರ್ ನಾನು ಬಹಳ ಅಲರ್ಟ್ ಆಗಿರ್ತೀನಿ ಸರ್. ಅವ್ರೀಗ ನಾಟಕ ಹೇಗ್ ಸರ್ ಮಾಡಕ್ಕಾಗುತ್ತೆ? ಅವ್ರಿಗೆ ರಿಹರ್ಸಲ್ ಮಾಡಕ್ಕೆ ಆಗ್ತಿಲ್ವಲ್ಲ. ಸರ್, ಒಂದ್ ಸುದ್ದಿ ಇದೆ ಸರ್. ಏನದು? ಸರ್, ಅವ್ರನ್ನೆಲ್ಲ ಅಲ್ಲಿಂದ ಓಡಿಸಿದ್ಮೇಲೆ ಅವ್ರೆಲ್ರು ಜಾನಕಿನಾಥ್ ಬೋಸ್ ಅವ್ರ ಮನೆಯಲ್ಲಿ ನಾಟಕದ ಪ್ರಾಕ್ಟೀಸ್ ಮಾಡ್ತಾ ಇದಾರೆ ಸರ್. ಜಾನಕಿನಾಥ್ ಬೋಸ್ ಅವ್ರ ಮನೆಯಲ್ಲ? ಹೌದು ಸರ್. ವಾಟ್? ನನಗ್ ಗೊತ್ತಿತ್ತು ಅಲ್ಲಿ ಸ್ವದೇಶಿಗಳು ಉಳ್ಕೋತಾರೆ ಅಂತ. ಮುಕುಂದ್, ಎಸ್ ಸರ್. ಯಾರನ್ನು ಬಿಡಬಾರ್ದು. ವಿ ವಿಲ್ ಅರೆಸ್ಟ್ ಎವ್ರಿವನ್. ಫಾಲೋ ಮೀ. ಆ ಕಾಲದಲ್ಲಿ ನಮಗೆ ಈ ಜಗತ್ತೆಲ್ಲ ಉತ್ಸವದಂತೆ ಕಾಣುತ್ತಿತ್ತು. ಉತ್ಸವದಂತೆ ಕಾಣಿಸ್ತಾ ಇತ್ತು. ಭೂಮಿಯ ಮೇಲೆ ಸೌಂದರ್ಯ ನಲಿಯುತ್ತಿತ್ತು. ಈ ಭೂಮಿ ಮೇಲೆ ಸೌಂದರ್ಯ ಅನ್ನೋದು ನಲಿತಾ ಇತ್ತು. ಆಕಾಶ ಕಾಮನ ಬಿಲ್ಲಿನ ಬಣ್ಣದಲ್ಲಿ ಮಿನುಗುತ್ತಿತ್ತು. ಆಕಾಶ ಕಾಮನ ಬಿಲ್ಲಿನ ಬಣ್ಣದಲ್ಲಿ ಮಿನುಗುತ್ತಿತ್ತು. ಇದ್ರ ನಂತರದ ಸಂವಾದನ ಇನ್ನು ಏರು ಧ್ವನಿಯಲ್ಲಿ ಹೇಳ್ಬೇಕು. ಹೇ ದೇವರೇ, ಕಾತ್ಯಾಯನ ನನ್ನವರ ಕರೆತರಲೆ. ಕಾತ್ಯಾಯನ ಹೇಳಿದ್ದ ಚಾಣಕ್ಯನಿಗೆ, ಆ ಭಿಕ್ಷೆ ಬೇಡುವವ, ಆ ಭಿಕ್ಷೆ ಬೇಡುವವ. ವಾಹ್ ಸುಭಿ, ವಾಹ್. ನೋಡಿದ್ಯಾ ಶರತ್, ನಮ್ ಸುಬಿ ಎಷ್ಟು ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದಾನೆ ಅಂತ? ತುಂಬಾ ಚೆನ್ನಾಗಿ ಹೇಳ್ದೆ ಸುಭಾಷ್. ಇದಕ್ಕೆ ಹೇಳೋದು ಕುರುವಾಣಿ. ನಾನು ಅವನಿಗೆ ಸಹಯೋಗ ಮಾಡಕ್ ಹೇಳಿದ್ದೆ, ನಾನೇ ಸ್ವತಃ ಮರ್ತೋದೆ. ನೋಡಿ ಅವನಿಗೆ ಎಷ್ಟು ಚೆನ್ನಾಗಿ ನೆನಪಿದೆ. ನೀವಿದೇನ್ ಹೇಳ್ತಿದ್ದೀರಾ ಗುರುಗಳೇ? ನೀವು ತುಂಬಾ ಚೆನ್ನಾಗಿ ಮಾಡ್ತೀರಾ. ಆಯ್ತು, ನಾನೀಗ ಸ್ವಲ್ಪ ಚಂದ್ರಗುಪ್ತನ್ ಬಗ್ಗೆ ಹೇಳ್ತೀನಿ. ಈಗ ನಾವೆಲ್ಲ ಚಂದ್ರಗುಪ್ತನ್ ಬಗ್ಗೆ ತಿಳ್ಕೊಳ್ಳೋಣ. ಇವತ್ ನಮ್ ಯಾರಿಗೂ ವಿಶ್ರಾಂತಿ ಸಿಗೋದಿಲ್ಲ, ರಿಹರ್ಸಲ್ ಅಷ್ಟೇ. ನಿಯಮಗಳಂತೂ ತುಂಬಾನೇ ಆಯ್ತು ಅಲ್ವಾ ಮೇಷ್ಟ್ರೆ? ಏನೋ ಶರತ್? ಸುಮ್ನಿರಿ ಪ್ರೋಮಿಯಕ್ಕ, ನೀವು ಬೇರೆ. ಇವತ್ ಹೇಗೋ ಮಹಾರಾಜರು ಮರ್ತೋದ್ರು. ಅವ್ರಿಗೇನಾದ್ರೂ ಒಬ್ಬ ಶಿಷ್ಯ ಇದ್ದಿದ್ರೆ ಅವ್ರಿಗೆ ಸರಿಯಾಗಿ ನೆನ್ಪು ಮಾಡಿಸ್ತಿದ್ದ. ಆ ಶಿಷ್ಯ ನಾನೇ ಏನಾದ್ರೂ ಆಗಿದ್ರೆ ನನ್ಗ್ಯಾರು ಯಾವ ಪತ್ರನೂ ಮಾಡಕ್ಕೆ ಬಿಡಲ್ಲ. ಗೋಪಾಲ್, ನಾನು ನಿಂಗೆ ಹಿಂದಿನ ಸಲನೇ ಹೇಳಿದ್ನಲ್ವಾ, ಇಲ್ಲಿ ಚಿಕ್ಕ ಮಕ್ಳು ಪಾತ್ರ ಮಾಡೋಕ್ ಆಗೋದಿಲ್ಲ. ಯಾಕೆ? ನನ್ಗೇನಾದ್ರೂ ಮೀಸೆ ಅನ್ಸಿದ್ರೆ ನಾನೇ ಪಾತ್ರ ಮಾಡ್ಬೋದು. ಮಾಧವೇಶ್ವರೇ, ನನ್ ಜೊತೆ ಇದ್ದಾಗ ಗೋಪಾಲ್ ತುಂಬಾ ಅಮಾಯಕ ಅನ್ಕೊಂಡೆ. ವಿದ್ಯಾಸಾಗರ ಮಹಾಶಯರು ಇವನ್ನ ನೋಡಿದಿದ್ರೆ ಏನ್ ಬರೀತಿದ್ರು ನಂಗಂತೂ ಗೊತ್ತಿಲ್ಲ. ಖಂಡಿತ ಸರಿಯಾಗಿ ಹೇಳ್ದೆ. ನಾನು ಚಂದ್ರಗುಪ್ತನಾಗಿ ಇವನಿಗೆ ಶಿಕ್ಷೆ ಕೊಡ್ತಿದ್ದೀನಿ, ಸರಿನಾ? ಗೋಪಾಲ್, ನೀನ್ ಆಗ್ಲೇ ನಿಂಗೆ ತುಂಬಾ ಹಸುವಾಗ್ತಿದೆ ಅಂತ ಹೇಳ್ತಿದ್ದೆ ಅಲ್ವಾ? ನಾನು ಅಮ್ಮನ ಹತ್ರ ಹೋಗಿ ಸ್ವಲ್ಪ ತಿಂಡಿ ತರ್ತೀನಿ. ಅಲ್ಲ, ನಾವೆಲ್ಲರೂ ಯಾಕೆ ಹೀಗ್ ಸುಮ್ನಾದ್ವಿ? ರಿಹರ್ಸಲ್ ಶುರು ಮಾಡಿ. ಹೌದು, ಶುರು ಮಾಡಿ ವಿಭಾ, ಶುರು ಮಾಡು. ಶುರು ಮಾಡು. ದೊಡ್ಡಮ್ಮ, ದೊಡ್ಡಮ್ಮ. ಓ ಪ್ರಭಾ, ಈ ಮನೆಯಲ್ಲಿ ಯಾರಿಷ್ಟೊಂದು ಹುಳಿ ತಿಂತಾರೆ ಅಂತೀನಿ. ಹಳೆ ಹುಣಸೆ ಹಣ್ಣ ನಾನು ಒಣಗೋಕ್ ಹಾಕಿದ್ದೆ, ಆದ್ರೆ ಈಗ ನೋಡಿದ್ರೆ ಹುಣಸೆ ಹಣ್ಣು ಕಡಿಮೆ ಆಗಿದೆ. ಅದ್ ಯಾರು ಎತ್ಕೊಂಡ್ರೋ ಯಾರು ತಿಂದ್ರೋ ಗೊತ್ತಾಗ್ತಾ ಇಲ್ಲ. ಅಯ್ಯೋ, ನೀವ್ ಯಾಕೆ ಯೋಚನೆ ಮಾಡ್ತೀರಾ ದೊಡ್ಡಮ್ಮ? ಮನೇಲಿ ಇಷ್ಟು ಚಿಕ್ಕ ಮಕ್ಕಳಿದ್ದಾರೆ,
ಸುಬಿ ರೋನು ಮಾಡಿ ಮೇಲೆ ಆಟ ಆಡೋದಕ್ ಹೋದಾಗ ನೀವ್ ಒಣಗಾಕಿರೋ ಹುಣಸೆ ಹಣ್ಣನ್ನ ತಿಂದಿರ್ತಾರೆ. ಓ ದೊಡ್ಡಮ್ಮ, ನಾನೇನ್ ಹೇಳೋದಕ್ ಬಂದೆ ಅಂದ್ರೆ, ನೀವು ಪಪ್ಪಾಯ ಚಟ್ನಿ ಮಾಡ್ತಿರಲ್ಲ, ಅದನ್ನ ಹೇಗ್ ಮಾಡೋದು ಅಂತ ಹೇಳ್ತೀರಾ? ನಿಮ್ ಅಳಿಯಂದ್ರಿಗ್ ಬೇಕಂತೆ. ಓ ಹೌದಾ? ಅದೇನ್ ಮಹಾ, ಹೇಳ್ಕೊಟ್ರಾಯ್ತು ಬಿಡು, ನೀನೇನು ಚಿಂತೆ ಮಾಡ್ಬೇಡ. ಅರೆ ಪ್ರಭಾ, ಜಾನಕಿ ಇನ್ನು ವಾಪಸ್ಸೇ ಬಂದಿಲ್ಲ. ಅವನ್ನ ನೋಡೋಕೆ ಅಂತ ತುಂಬಾ ಜನ ಬಂದಿದ್ರಲ್ಲ, ಅವರೆಲ್ಲ ವಾಪಸ್ ಹೋಗ್ಬಿಟ್ರಾ? ನೋಡಕ್ ಬಂದಿದ್ರಾ? ಯಾರು? ಅಯ್ಯೋ ದೇವ್ರೆ, ನಿಂಗ್ ಗೊತ್ತಿರ್ಲಿಲ್ವಾ? ಪ್ರೋಮಿ ಅವ್ರಿಗೆಲ್ಲ ಚಹಾ ಕೂಡ ಮಾಡ್ಕೊಟ್ಟಿದ್ದಾಳೆ. ನನಗಿದ್ ಗೊತ್ತೇ ಇಲ್ಲ. ನಿಮ್ ಅಳಿಯಂದ್ರನ್ನ ಮಾತಾಡ್ಸೋದಕ್ ಬರ್ತಾರೆ ಅಂದ್ರೆ ನನಗ್ ಮೊದ್ಲೇ ಹೇಳಿರ್ತಾರೆ. ಪ್ರೋಮಿ ಯಾಕ್ ಚಹಾ ಮಾಡಕ್ ಹೋದ್ಲು? ಅಲ್ಲಿ ಬಲರಾಮನೋ ಮನೋದನೋ ಇರ್ಲಿಲ್ವಾ? ಅಮ್ಮ ಅಮ್ಮ, ನಂಗೆ ತುಂಬಾ ಹಸುವಾಗ್ತಾ ಇದೆ. 5-6 ಜನ ತಿನ್ನೋಕಾಗೋಷ್ಟು ತಿಂಡಿನ ನನ್ಗೆ ಈಗ್ಲೇ ಕೊಡಿ ನೀವು. ಸರಿ ಆಯ್ತು ಸುಭಿ, ಬಾ. ಪ್ರಭಾ, ಏ ಪ್ರಭಾ, ಓ ಪ್ರಭಾ, ಪೊಲೀಸ್ನವ್ರು ಯಾಕೆ ಮನೆಗ್ ಬಂದಿದ್ದಾರೆ? ಏನಾಯ್ತು? ನೀವೆಲ್ಲರೂ ಇಲ್ಲಿಗೆ ಯಾಕೆ ಬಂದಿದ್ದೀರಾ? ಜಾಗ ಬಿಡು, ಜಾಗ ಬಿಡು ಒಂದೇ. ಏನ್ ವಿಷಯ? ಘೋಷ್ ಅವ್ರೆ, ನೀವಿಲ್ಲಿ? ನಿಮ್ ಮನೆನ ನಾವು ಸರ್ಚ್ ಮಾಡಬೇಕಾಗಿದೆ. ನಮಗೊಂದು ಸುದ್ದಿ ಸಿಕ್ಕಿದೆ. ನಿಮ್ ಮನೇಲಿ ಸ್ವದೇಶಿಗಳು ಬಚ್ಚಿಟ್ಕೊಂಡಿದ್ದಾರೆ. ಈಗ ಮನೇಲಿ ಯಾರೂ ಇಲ್ಲ. ನೀವ್ ಯಾರ್ ಮನೆಗ್ ಬಂದಿದ್ದೀರೋ ನಿಮ್ಗೆ ಅವ್ರ ಬಗ್ಗೆ ಚೆನ್ನಾಗ್ ಗೊತ್ತು. ಅವ್ರ ಈ ರೀತಿ ಎಲ್ಲ ಯಾರಿಗೂ ಆಶ್ರಯ ಕೊಡೋದಿಲ್ಲ. ಬರೀ ಬಾಯಿ ಮಾತಿಗೆ ನಾವು ವಾಪಸ್ ಹೋಗಕ್ಕಾಗಲ್ಲ. ನಾವು ಸರ್ಚ್ ಮಾಡ್ಲೇಬೇಕು. ಹೇಳ್ಬಿಟ್ರೆ ಮಾಡೋಕ್ಕಾಗತ್ತಾ? ಹಿಂದಿನ ಸಲ ನೀವ್ ನಮ್ಮ ಮನೆಗ್ ಬಂದಾಗ ಎಲ್ಲ ಸಾಮಾನು ಚಲ್ಲಪಿಲ್ಲಿ ಮಾಡಿ ಹೋಗಿದ್ರಿ, ಗೊತ್ತಾ? ಹಾಗೇನಾದ್ರು ಸಿಕ್ತಾ ನಿಮ್ಗೆ? ಸುಭಾಷ್, ನೀನು ಚಿಕ್ಕ ಹುಡುಗ, ಇಲ್ಲಿಂದ ಹೊರಟು ಹೋಗೋ. ಘೋಷ್ ಅವ್ರೆ, ನಿಮ್ ಸಾಹೇಬ್ರಿಗೆ ತಿಳಿಸ್ಬಿಡಿ, ಅವ್ರು ಯಾರ್ ಮನೇಲಿ ನಿಂತಿದಾರೋ ಅದನ್ನ ಮರಿಬಾರ್ದು ಅಂತ. ಮನೇಲಿ ಹೆಂಗಸ್ರಿದ್ದಾರೆ. ನಾನ್ ಯಾವುದೇ ಕಾರಣಕ್ಕೂ ನಿಮ್ಮನ್ನ ಒಳಗ್ ಹೋಗೋಕ್ ಬಿಡೋದಿಲ್ಲ. ನಮ್ಮ ಡ್ಯೂಟಿನ ನಮಗ್ ಮಾಡೋದಕ್ ಬಿಡಿ. ಇದನ್ನೆಲ್ಲ ಕೇಳೋದಕ್ ನಾವು ಸಿದ್ಧ ಇಲ್ಲ. ನಾವು ಒಳಗಡೆ ಹೋಗ್ಲೇಬೇಕು. ಅಲ್ವೇ ಪ್ರಭಾ, ಯಾಕೆ ಹಠ ಮಾಡ್ತಾ ಇದ್ಯಾ? ಅರೆ ಇವ್ರೆ ನಿಜವಾಗ್ಲೂ ಅಂತವ್ರು ಯಾರು ಈ ಮನೇಲಿ ಇಲ್ಲ. ನನ್ ಮಾತ್ ಕೇಳು, ಅವ್ರು ನೋಡ್ಕೊಂಡು ಹೋಗ್ಲಿ ಬಿಡು. ಬನ್ನಿ ಬನ್ನಿ, ನೀವೆಲ್ರು ಬನ್ನಿ. ಬೇಡ ದೊಡ್ಡಮ್ಮ, ಈಗ ನನ್ ಒಂದ್ಸಲ ಬೇಡ ಅಂದ್ಮೇಲೆ ಅವ್ರು ಯಾರು ಒಳಗ್ ಬರೋ ಹಾಗಿಲ್ಲ. ಮನೇಲಿ ಯಾರು ಗಂಡಸರು ಇಲ್ಲ, ಹೆಂಗಸ್ರಷ್ಟೇ ಇದೀವಿ. ನೀವ್ ಹೇಳ್ತಿದೀರಾ ಅಂತ ನಾನ್ ಅವ್ರನ್ನ ಮನೆ ಒಳಗಡೆ ಬಿಡೋಕಾಗೋದಿಲ್ಲ. ಇದು ಸಂಸಾರಸ್ತ್ರ ಮನೆ. ನೀವ್ಯಾಕೆ ಹೀಗೆ ಹೇಳ್ತಿದ್ದೀರಾ ದೊಡ್ಡಮ್ಮ? ಒಳ್ಳೆ ಮಾತ್ನಲ್ಲಿ ಹೇಳ್ತಾ ಇದ್ದೀನಿ. ನಮ್ ಕೆಲಸ ಮಾಡೋದಕ್ ಬಿಡಿ. ಬೇಡ ಅಂತ ಹೇಳಿಲ್ವಾ ನಾನು? ನಿಮಗ್ ಮನ್ಸಿಗೆ ಬಂದಾಗೆಲ್ಲ ನೀವು ಬಂದು ನಮ್ಮ ಮನೇಲಿ ತಪಾಸಣೆ ಮಾಡ್ತೀರಾ? ಅದೆಲ್ಲ ನಡೆಯೋದಿಲ್ಲ. ನೀವು ನಮ್ಮ ಕೆಲಸಕ್ಕೆ ತೊಂದರೆ ಮಾಡ್ತಾ ಇದ್ದೀರಾ. ನಾವೆಲ್ಲರೂ ಸರ್ಚ್ ಮಾಡದೆ ಇಲ್ಲಿಂದ ಹೋಗೋ ಮಾತೇ ಇಲ್ಲ. ಅಮ್ಮ ಇಷ್ಟೆಲ್ಲ ಹೇಳಿದ್ಮೇಲೂ ನೀವು ಹುಡುಕ್ತೀರಾ ಅಂತಂದ್ರೆ ನೀವು ನಮ್ಮನ್ನ ತಳ್ಕೊಂಡು ನಮ್ಮ ಮೇಲಿಂದಾನೇ ಹೋಗ್ಬೇಕಾಗತ್ತೆ. ನಿಮ್ಮಿಂದ ಇದು ಸಾಧ್ಯನಾ? ನೀವೆಲ್ರೂ ಹೀಗ್ ಮಾಡೋದ್ರಿಂದ ಪರಿಣಾಮ ಚೆನ್ನಾಗಿರಲ್ಲ. ತಪ್ಪನ್ನ ನೀವು ಮಾಡಿರೋದು. ನೀವ್ ಯಾರು ಯಾವ ಕಾರಣಕ್ಕೂ ಮನೆ ಒಳಗಡೆ ಹೋಗೋ ಹಾಗಿಲ್ಲ. ಯುರೋಪಿಯನ್ ಕ್ಲಬ್ ಅಲ್ಲಿ ನಿಮ್ದೇ ಆದಂತ ನಿಯಮ ಹೇಗಿದ್ಯೋ ಹಾಗೆ ನಮ್ಮನೇಲಿ ನಮ್ದೇ ನಿಯಮ ಇರುತ್ತೆ. ಹೊರಗಿನ ಜನರು ಜಗಲಿಯಲ್ಲೇ ಕುತ್ಕೋಬೇಕು. ನೀವು ಕೂಡ ಅಲ್ಲೇ ಕುತ್ಕೊಳ್ಳಿ. ಅಪ್ಪ ಬಂದ್ಮೇಲೆ ನೀವು ಅವ್ರ ಹತ್ರನೇ ಮಾತಾಡಿ. Shut up! I say move. ದಾರಿ ಬಿಡು. ಓ ಪ್ರಭಾ, ನಿನ್ ಮಗನ್ನ ಕರ್ಕೋ, ಅವನ್ನ ಕರ್ಕೋ. ಸುಭಾಷ್, ಐ ಆಮ್ ವಾರ್ನಿಂಗ್ ಯು. ಮೂವ್. ಸುಮ್ನೆ ಹಿಂದಕ್ ಸರಿ. ನೀವು ಹಿಂದೆ ಸರಿಯೋಕ್ ಹೇಳಿದ ಕೂಡಲೇ ನಾವು ಹಿಂದೆ ಸರಿಯೋಕ್ ಆಗೋದಿಲ್ಲ. ಬೇಕಿದ್ರೆ ಒಂದ್ ಹೆಜ್ಜೆ ಮುಂದೆ ಇಡ್ತೀವಿ, ಆದ್ರೆ ಹಿಂದೆ ಸರಿಯೋಕೆ ನಾವು ಒಪ್ಪೋದೇ ಇಲ್ಲ. ಪೊಲೀಸರು ಮನೆಗೆ ಯಾಕೆ ಬಂದ್ರು? ಅವರು ಬೇಡ ಅಂದ್ರು ಇಲ್ಲಿ ನಾಟಕ ಪ್ರಾಕ್ಟೀಸ್ ನಡೀತಿದೆ. ಇವ್ರಿಗದ್ ಗೊತ್ತಾದ್ರೆ ಎಲ್ರನ್ನೂ ಬಂಧಿಸ್ತಾರೆ.
ಈ ವಿಷಯನ ನಾನು ಈಗಲೇ ಎಲ್ರಿಗೂ ತಿಳಿಸ್ಬೇಕು. ಮಿಸಸ್ ಬೋಸ್, ಸುಭಾಷ್ಗೆ ದಾರಿ ಬಿಡಕ್ ಹೇಳಿ. ಸುಭಾಷ್ ಒಳಗ್ ಹೋಗಕ್ ಬಿಟ್ರೂನು ನಾನ್ ನಿಮ್ಮನ್ನ ಒಳಗ್ ಹೋಗಕ್ ಬಿಡೋದಿಲ್ಲ. ಸರ್, ನಾವೇನಾದ್ರೂ ಬಲವಂತವಾಗಿ ಒಳಗಡೆ ಹೋದ್ರೆ ಜಾನಕಿನಾಥ್ ಅವರು ನಮ್ಮ ವಿರುದ್ಧವಾಗಿ ಕೇಸ್ ಹಾಕ್ಬೋದು. ಅದರಿಂದ ನಮಗೆಲ್ಲ ತುಂಬಾ ತೊಂದರೆ ಆಗುತ್ತೆ. ಅವರೆಲ್ಲ ಮನೇಲಿಲ್ಲ ಅಂದ್ರೆ ಯಾಕೆ ಇವರಿಬ್ರು ಪೊಲೀಸರನ್ನ ತಡೀತಾ ಇದ್ದಾರೆ? ಇಪ್ಪತ್ತನೇ ತಾರೀಕು ನಾವ್ ಈ ನಾಟಕ ಪ್ರದರ್ಶನ ಮಾಡ್ತೀವಿ. ಬೀರೇನ್ ದತ್ತಗುಪ್ತನ ಗಲ್ಲಿಗೂ ಒಂದಿನ ಮೊದಲು. ಇದಿಷ್ಟು ಮಾತ್ರ ಅಲ್ಲ ವಿಭಾ, ಈ ನಾಟಕ ನಾವು ವೀರೇನ್ ಹೆಸರಿಂದಾನೇ ಆರಂಭ ಮಾಡ್ತೀವಿ. ನಮ್ ಹತ್ರ ಉಳ್ದಿರೋ ದಿನದಲ್ಲಿ ಇದೆಲ್ಲ ಮಾಡಬಹುದಲ್ವಾ? ಆಗತ್ತೆ, ನಾನು ಹೇಳ್ತಿದ್ದೀನಿ, ಆಗತ್ತೆ, ಭರವಸೆ ಕೊಡ್ತೀನಿ. ಏನೇ ಕಡಿಮೆ ಬಿದ್ರು ನಾನು ಅದನ್ನ ಪೂರ್ತಿ ಮಾಡ್ತೀನಿ. ಆದ್ರೆ ಮೇಷ್ಟ್ರೆ, ನಾಟಕದ ದಿನ ಸ್ಟೇಜಿಗೆ ನಾವೆಲ್ಲ ತಲುಪೋದು ಹೇಗೆ? ನಾವೆಲ್ಲರೂ ಒಟ್ಟಾಗೆ ಹೋಗ್ಬೋದು, ಆದ್ರೆ ಗುರುಗಳು ಮತ್ತೆ ಅನಂತ್ ಅವರೆಲ್ಲ ಹೇಗ್ ಬರ್ತಾರೆ? ಹೇಗಾದ್ರೂ ಮಾಡಿ ನಾಟಕದ ದಿನ ಪೊಲೀಸರ ಕಣ್ತಪ್ಸಿ ಹಿಂದಿನ ದಾರಿಯಿಂದ ಅನಂತಣ್ಣ ಮತ್ತೆ ಗುರುಗಳನ್ನ ಕರೆಸ್ಕೊಳ್ಳೋಣ. ಆಗ ಯಾವ ತೊಂದರೆನೂ ಆಗೋದಿಲ್ಲ. ಹೇಗಾದ್ರೂ ಮಾಡಿ ನಾಟಕನ ಮಾಡ್ಲೇಬೇಕು ವಿಭಾ. ಖಂಡಿತ ಮಾಡ್ಲೇಬೇಕು. ಅನುಪಮ, ನಾಟಕ ಶುರು ಆಗೋಕ್ ಮುಂಚೆ ಜತಿನ್ ಅವ್ರಿಗೆ ವಿಷಯ ತಿಳಿಸಿ ಯಾವ ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೋಬೇಕು. ಓಡಿ ಓಡಿ ಓಡಿ, ಎಲ್ರು ಇಲ್ಲಿಂದ ಓಡಿ. ಪೊಲೀಸರಿಗೆ ನಾವಿಲ್ಲಿ ರಿಹರ್ಸಲ್ ಮಾಡ್ತಿರೋ ವಿಷಯ ಗೊತ್ತಾಗಿದೆ. ಸುಭಾಷ್ ಮತ್ತವ್ರಮ್ಮ ಅವ್ರನ್ನ ತಡೆದು ನಿಲ್ಸಿದ್ದಾರೆ. ಇಲ್ಲಿಗೆ ಯಾವಾಗ ಬೇಕಾದ್ರೂ ಬರ್ಬೋದು. ನೀವೆಲ್ರೂ ಇಲ್ಲಿಂದ ಓಡೋಗಿ, ದಯವಿಟ್ಟು ಎಲ್ರೂ ಓಡೋಗಿ. ಗುರುಗಳೇ ದಯವಿಟ್ಟು ಇಲ್ಲಿಂದ ತಪ್ಪಿಸ್ಕೊಳ್ಳಿ. ಯಾಕೆ ಓಡ್ ಹೋಗ್ಬೇಕು? ಯಾರು ಓಡ್ ಹೋಗೋದ್ ಬೇಡ. ಪೊಲೀಸರಿಗೆ ಉತ್ತರ ಕೊಡೋದಕ್ಕೆ ಇದೇ ಸರಿಯಾದ ಸಮಯ. ಅವ್ರಿಗೊಂದು ಗತಿ ಕಾಣಿಸ್ತೇನೆ. ಬೇಡ ಅನಂತಣ್ಣ, ನೀವು ಹೋಗೋದು ಸರಿಯಲ್ಲ. ಅಲ್ಲಿ ಅಮ್ಮ ಇದ್ದಾರೆ. ಪೊಲೀಸ್ ಅವ್ರನ್ನ ಒಳಗ್ ಬರಕ್ ಅಮ್ಮ ಬಿಡೋದಿಲ್ಲ. ನನಗೂ ಹಾಗೆ ಅನ್ಸುತ್ತೆ. ನಾವ್ಯಾರೂ ಎಲ್ಲಿಗೂ ಓಡ್ ಹೋಗೋ ಅವಶ್ಯಕತೆ ಇಲ್ಲ. ನಾವೇನಾದ್ರೂ ಹೊರಟು ಹೋದ್ರೆ ಈ ನಾಟಕ ನಡೆಯೋದಿಲ್ಲ. ನನ್ಗಿರೋ ಒಂದೇ ಚಿಂತೆ ಅಂದ್ರೆ ಅವ್ರು ಯಾವ ನಿಯಮನೂ ಪಾಲನೆ ಮಾಡಲ್ಲ. ನಮ್ ನಾಟಕದಲ್ಲಿ ಭಾಗವಹಿಸಿರೋರ್ನ ಅವರು ಸುಮ್ನೆ ಬಿಡ್ತಾರಾ? ಅಕ್ಕ ನಮ್ಮನ್ನೆಲ್ಲ ಕಾಪಾಡಕ್ಕಾಗತ್ತಾ?